ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು. ಅಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡ್ತಾ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಧಾರ್ಮಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಇಂಥ ಸಮಾಜದಲ್ಲಿ ನಾವು ಕಾಲಿಡ್ತಾ ಇದ್ದೀವಿ. ಈ ಸಮಾಜವನ್ನು ನಾವು ಸಮಾಜವಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ಕಾರಣಕ್ಕೋಸ್ಕರ ನಾವು ಕನ್ನಡ ನಾಡಿನವರು, ಕನ್ನಡವನ್ನು ನಮ್ಮ ಭಾಷೆಯಾಗಿ ಕಲಿತಕ್ಕಂಥದ್ದು ರಾಜ್ಯ ಭಾಷೆ. ಕನ್ನಡ ರಾಜ್ಯ ಭಾಷೆ. ಪ್ರತಿಯೊಬ್ಬರು ಕೂಡ ಯಾವುದೇ ರಾಜ್ಯದಿಂದ ಬಂದಿರಲಿ, ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಕಲಿತಕ್ಕಂಥ, ವ್ಯವಹಾರ ಭಾಷೆಯನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಕನ್ನಡ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಅತ್ಯಂತ ಅವಶ್ಯ, ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಕನ್ನಡದ ವಾತಾವರಣವನ್ನು, ಅನಿವಾರ್ಯತೆಯನ್ನು, ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಕನ್ನಡಿಗರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ಮನವಿ ಏನಪ್ಪ ಮಾಡೋದು ಅಂತಂದರೆ, ಯಾವುದೇ ರಾಜ್ಯದಲ್ಲಿ ಬರಲಿ, ಯಾವುದೇ ರಾಜ್ಯದಿಂದ ಬರಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ, ಇಲ್ಲಿ ವಾಸಿಸಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ. ಆದರೆ ಕನ್ನಡಿಗರಾಗಿ ಬಾಳಿ, ಕನ್ನಡವನ್ನು ಕಲಿಯಿರಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇಂತಹ ಹಬ್ಬ ಇದೆಯಲ್ಲ, ಈ ಹಬ್ಬದಲ್ಲಿ ನಾವು ಭಾಗವಹಿಸ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಉದ್ದೇಶ ಏನಪ್ಪ ಅಂತಂದರೆ, ನಾವೆಲ್ಲರೂ ಕೂಡ ಬೆಂಗಳೂರಿನವರು, ಕನ್ನಡಿಗರು. ಕನ್ನಡ ಭಾಷೆ ನಮ್ಮ ಭಾಷೆ, ರಾಜ್ಯ ಭಾಷೆ, ಮತ್ತು ಕನ್ನಡ ಭಾಷೆ ನಮ್ಮ ಮಾತೃಭಾಷೆ. ಅದರಿಂದ ಕನ್ನಡತನವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಈ ಹಬ್ಬ ಎಲ್ಲರನ್ನೂ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿ, ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನನಗೆ ಈ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ, ಎಲ್ಲ ಬೆಂಗಳೂರಿನ ನಾಗರಿಕರಿಗೆ, ಸುಮಾರು 1,40,00,000 ಜನ ಇರಬೇಕು. ಈಗ ಬೆಂಗಳೂರಿನಲ್ಲಿ 1,40,00,000 ಎಲ್ಲ ಭಾಷೆಯ ಜನ ಇದ್ದಾರೆ, ಅನೇಕ ಸಂಸ್ಕೃತಿಯ ಜನ ಇದ್ದಾರೆ, ಅನೇಕ ಧರ್ಮದ ಜನ ಇದ್ದಾರೆ, ಅನೇಕ ಭಾಷೆಯ ಜನ ಇದ್ದಾರೆ. ನಾವೆಲ್ಲರೂ ಕೂಡ ಒಂದಾಗಿ ಬಾಳ್ತಕ್ಕಂಥ ಕೆಲಸವನ್ನು ಮಾಡೋಣ, ಅಂತಿಮವಾಗಿ ಮನುಷ್ಯರಾಗಿ ಬಾಳೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ಕೋರಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್.